ಪುನೀತ್ ಕೆರೆಹಳ್ಳಿ ವಿರುದ್ಧವಾಗಿ ಕೋಮು ಗಲಭೆಯ ಆರೋಪವನ್ನ ಮಾಡಿದ್ರು ಬಿಕೆ ಹರಿಪ್ರಸಾದ್ ಅವರ ಆರೋಪಕ್ಕೆ ಇದೀಗ ಪುನೀತ್ ಕೆರೆಹಳ್ಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ ಕುರಿತಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಪುನೀತ್ ಕೆರೆಹಳ್ಳಿ. ಹರಿಪ್ರಸಾದ್ ಅವರು ಸುಖಾಸುಮ್ಮನೆ ಆರೋಪ ಮಾಡಿದ್ದಾರೆ. ದಾಖಲೆಗಳು ಸಾಕ್ಷಿ ಇದ್ರೆ ಕೊಟ್ಟು ತನಿಖೆಯನ್ನ ನಡೆಸಲಿ, ತಪ್ಪಿಲ್ಲ ಅಂದ್ರೆ ನಮ್ಮ ಅಮ್ಮ ಅಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರಾ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಹಿಂದೂಪರ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಬಿಕೆ ಹರಿಪ್ರಸಾದ್ ಅವರಿಗೆ ನೇರ ಸವಾಲು ಎಸೆದಿದ್ದಾರೆ. ಸುಖಾಸುಮ್ಮನೆ ಆರೋಪ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ದಾಖಲೆಗಳನ್ನ ಮುಂದಿಡ್ಲಿ, ತನಿಖೆಯನ್ನ ನಡೆಸಲಿ, ನನ್ನದೇನು ತಪ್ಪಿಲ್ಲ ಅಂತ ಗೊತ್ತಾದ್ರೆ ನನ್ನ ತಂದೆ ತಾಯಿ ಬಳಿಯಲ್ಲಿ ಬಂದು ಅವ್ರು ಕ್ಷಮೆ ಕೇಳ್ತಾರಾ ಅಂತ ಹೇಳಿ ಪ್ರಶ್ನೆಯನ್ನ ಬಿಕೆ ಹರಿಪ್ರಸಾದ್ ಅವರ ಮುಂದಿಟ್ಟಿದ್ದಾರೆ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ. ರಾಷ್ಟ್ರ ರಕ್ಷಣೆ ಪಡೆ ಅಧ್ಯಕ್ಷ ಪುನೀತ್ ಕೆರೆಹಳ್ಳಿ ಮೇಲೆ ಇದೀಗ ಬಿಕೆ ಹರಿಪ್ರಸಾದ್ ಗಂಭೀರ ಒಂದು ಆರೋಪ ಮಾಡಿದ್ದಾರೆ. ನಮ್ಮ ಜೊತೆ ಈಗ ಪುನೀತ್ ಕೆರೆಹಳ್ಳಿ ಇದ್ದಾರೆ, ಅವರೇ ಮಾತಾಡ್ಸೋಣ. ಸರ್, ನಿಮ್ಮ ಮೇಲೆ ಈಗ ಬಿಕೆ ಹರಿಪ್ರಸಾದ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ನೀವು ಗಲಭೆ ಎಬ್ಬಿಸೋಕೆ ಈಗ ಬಿಜೆಪಿ ನಿಮ್ಮನ್ನ ಬಿಟ್ಟಿದ್ದಾರೆ ಅಂತ ಈಗ ಒಂದು ಆರೋಪ ಮಾಡ್ತಿದ್ದಾರೆ. ಪತ್ವ ಬಂದಿದೆ ಪುನೀತ್ ಕೆರೆಹಳ್ಳಿಗೆ ಗಲಭೆ ಎಬ್ಬಿಸೋಕೆ ಅಂತ. ರಾಮ ಮಂದಿರ ಓಪನ್ ಆಗಬೇಕಾದ್ರೆ ಕರ್ನಾಟಕದ ಜನ ಶಾಂತಿಯಿಂದ ಇರಬಾರ್ದು, ಅವರ ಸಾರ್ವಜನಿಕ ಜೀವನ ಧಕ್ಕೆ ಆಗಬೇಕು, ಅವರಿಗೊಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ಒಂದು ಉದ್ದೇಶ. ಇದಕ್ಕೆ ಬಿಕೆ ಹರಿಪ್ರಸಾದ್ ಅವರಿಗೆ ಟಾರ್ಗೆಟ್ ಕೊಟ್ಟು ಬಿಟ್ಟಿರಬೇಕು ಅಂದ್ಕೊಳ್ತೀನಿ. ಯಾಕೆಂದರೆ ಸಾಲಾಗಿ ಬಿಕೆ ಹರಿಪ್ರಸಾದ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ತಾನೇ ಅವರು ರಾಮ ಮಂದಿರದ ಉದ್ಘಾಟನೆ ದಿನ ರಾಜ್ಯದಲ್ಲಿ ಒಂದು ಗೋಧ್ರಾ ಹತ್ಯಾಕಾಂಡದಂತಹ ಪ್ರಕರಣ ಮತ್ತೆ ಮರುಕಳಿಸಬಹುದು ಅಂತ ಕೊಟ್ಟಂಥ ಹೇಳಿಕೆ ಏನಿತ್ತು, ಅದು ಇಡೀ ರಾಜ್ಯದಲ್ಲಿ ಒಂದು ಶಾಂತಿ ಭಂಗ, ಒಂದು ಸಾರ್ವಜನಿಕರ ನೆಮ್ಮದಿಯ ಜೀವನಕ್ಕೆ ಭಂಗ ತರುವಂಥದ್ದು, ಅವರ ನೆಮ್ಮದಿಯನ್ನು ಕಿತ್ಕೊಳ್ಳುವಂತಹ ಒಂದು ಇದಕ್ಕೆ ಬಹಳ ತೀವ್ರವಾಗಿ ಇದಕ್ಕೆ ಜನರು ವಿರೋಧ ವ್ಯಕ್ತಪಡಿಸಿದರು. ನಿಮ್ಮನ್ನ ಯಾಕೆ ಟಾರ್ಗೆಟ್ ಯಾಕೆ ಮಾಡಿದಂಥವ್ರು ಬಿಕೆ ಹರಿಪ್ರಸಾದ್ ಅವರು? ಈ ನಿಮ್ಮ ಹೆಸರು ಬಳಕೆ ಮಾಡಿದ್ದಾರೆ, ನಿಮ್ಮೊಂದು ರಾಷ್ಟ್ರ ರಕ್ಷಣೆ ಪಡೆಯ ಒಂದು ಗ್ರೂಪಲ್ಲಿ ಈ ಒಂದು ಮೆಸೇಜ್ ಬಂದಿದೆ ಅಂತ ಹೇಳ್ತಿದ್ರೆ, ನೀವು ಯಾಕೆ ಟಾರ್ಗೆಟ್ ಆದ್ರಿಂದ ಅವರಿಗೆ? ನಾನು ಮಾತ್ರ ಅಂತ ಅಲ್ಲ, ಈಗ ಶ್ರೀಕಾಂತ್ ಅವರು ಮತ್ತು ಹೀಗೆ ಅನೇಕ ರಾಜ್ಯದಲ್ಲಿ ಅನೇಕ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ. ಇವರ ಉದ್ದೇಶ ಅಜೆಂಡವನ್ನು ಮಾಡಲಿಕ್ಕೆ ಈಗೇನು ಯಾರ್ಯಾರು ಪ್ರಚಲಿತರಿದ್ದಾರೋ, ಈಗ ಪುನೀತ್ ಕೆರೆಹಳ್ಳಿ ಅಂತಂದರೆ ಪುನೀತ್ ಕೆರೆಹಳ್ಳಿ ವಿಚಾರ ಬಂದರೆ ರಾಜ್ಯದ ಜನರಿಗೆ ಸ್ವಲ್ಪ ಅಲರ್ಟ್ ಆಗ್ತಾರೆ, ಆ ವಿಚಾರವನ್ನು ನೋಡ್ತಾರೆ. ನಾವು ಈ ವ್ಯಕ್ತಿಯನ್ನು ಬಳಸ್ಕೊಳ್ಳೋದ್ರ ಮುಖಾಂತರ ನಮ್ಮ ಅಜೆಂಡಾವನ್ನು ಮಾಡ್ಬೋದು. ಇದನ್ನು ಪುನೀತ್ ಕೆರೆಹಳ್ಳಿ ಮಾಡಿದ್ದಾನೆ ಅಂತ ಹಾಕೋದ್ರ ಮುಖಾಂತರ ಇದು ಮಾಡಿದ್ದಾನೆ ಅಥವಾ ಒಂದು ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಆ ಸುದ್ದಿಯನ್ನು ಮತ್ತಷ್ಟು ದೊಡ್ಡದಾಗಿ ಮಾಡುವಂಥ ಒಂದು ಇದನ್ನು ಟ್ರೈ ಮಾಡ್ತಾ ಇದ್ದಾರೆ. ವಾಟ್ಸಪ್ ID ಮಾಡಿಕೊಂಡು ನಿಮ್ಮ ನಂಬರನ್ನು ಬಳಸಿಕೊಂಡು ಮಾಡಿದ್ರೆ ಅಂತ ಹೇಳ್ತಿದ್ರೆ ಈಗ ಒಂದು ಆರೋಪ ಮಾಡ್ತಿದ್ರ. ಈಗ ಈ ಒಂದು ವಿಷಯಕ್ಕೆ ಅವರ ವಿರುದ್ಧ ಏನಾದರೂ FIR ದಾಖಲು ಮಾಡ್ತಾರೆ, ನಿಮ್ಮ ಹೋರಾಟ ಯಾವ ರೀತಿ ಇರುತ್ತಂತ? ಖಂಡಿತವಾಗಿಯೂ ನಾನು ಇದರ ವಿರುದ್ಧ ಕಾನೂನು ಕ್ರಮವನ್ನು ನಾವು ಖಂಡಿತವಾಗಿಯೂ ಈಗಾಗಲೇ ಲೀಗಲ್ ಸೆಲ್ನ ಜೊತೆ ಮಾತಾಡ್ತಿದ್ದೀನಿ. ನಾನು ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಇದನ್ನು ನಾನು ಕೈ ಬಿಡುವಂಥ ಪ್ರಸಂಗವೇ ಇಲ್ಲ. ಇದು ಪದೇ ಆಗ್ತಾ ಇರೋದು. ಇದು ನನಗಂತೂ ವೈಯಕ್ತಿಕವಾಗಿ ಕಾಂಗ್ರೆಸ್ ನನ್ನನ್ನು ಟಾರ್ಗೆಟ್ ಮಾಡಿಕೊಂಡು ಗೂಂಡಾ ಕಾಯ್ದೆಯನ್ನು ಹಾಕಿ ಒಳಗಡೆ ಕಳಿಸಿತ್ತು. ಗೂಂಡಾ ಕಾಯ್ದೆ ಆದ ತಕ್ಷಣ ನಾನು ಅದಕ್ಕೆ ಕ್ಲಾರಿಟಿ ಕೇಳಿದೆ, ನೀವು ಮಾಡಿರ್ತಕ್ಕಂಥ ಆರೋಪಗಳಿಗೆ ದಾಖಲೆ ಕೊಡಿ ಅಂತ. ಕೊಡಲಿಲ್ಲ. ಅದಾದಮೇಲೆ ರೌಡಿ ಶೀಟ್ರು ಮಾಡ್ತೀವಿ ಅಂದರು, ದಾಖಲೆ ಕೊಡಿ ಅಂದರೆ ಕೊಡಲಿಲ್ಲ. ಈಗ ಮತ್ತೆ ಈ ರೀತಿಯಾಗಿ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ. ಈ ಏನು ನಕಲಿ ಸಂದೇಶವನ್ನು ಕ್ರಿಯೇಟ್ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು, ನೀವು ಯಾಕೆ ಅದನ್ನು ಕ್ರಿಯೇಟ್ ಮಾಡಿದ್ರಿ? ಆ ಸ್ಕ್ರೀನ್ಶಾಟ್ ನಿಮಗೆ ಎಲ್ಲಿ ಸಿಕ್ತು? ಯಾರು ಆ ಸ್ಕ್ರೀನ್ಶಾಟ್ನ ತೆಗೆದಿದ್ದು? ಆ ಚರ್ಚೆ ಯಾವ ವಾಟ್ಸಪ್ ಗ್ರೂಪ್ನಲ್ಲಿ ಆಗಿದೆ? ಅದನ್ನು ನಾನೇ ಮಾಡಿದ್ದೀನಿ ಅನ್ನೋದಾದರೆ ಅದಕ್ಕೆ ದಾಖಲೆ ಏನಿದೆ ಕೊಡಿ. ನೀವು ಸುಮ್ಮನೆ ಯಾವುದೋ ಒಂದು ಸ್ಕ್ರೀನ್ಶಾಟ್ನ ಹಾಕೋದಲ್ಲ. ಆ ಸ್ಕ್ರೀನ್ಶಾಟ್ ತೆಗೆದಿದ್ದು ಮೊಬೈಲ್ ಯಾವುದು, ಯಾರು, ಯಾವ ವ್ಯಕ್ತಿ ತೆಗ್ದ, ಯಾವಾಗ ತೆಗ್ದ, ಯಾವ ಸಮಯದಲ್ಲಿ ತೆಗ್ದ, ನಿಮಗೆ ಅದು ಹೇಗೆ ಸಿಕ್ತು? ಇದೆಲ್ಲದಕ್ಕೂ ಉತ್ತರವನ್ನು ಬಿಕೆ ಹರಿಪ್ರಸಾದ್ ಅವ್ರು ಕೊಡಲೇಬೇಕಲ್ವಾ? ಮುಂದಾಗಬೇಕು. ಇದಿಷ್ಟು ರಾಷ್ಟ್ರ ರಕ್ಷಣಾ ಪಡೆಯ ಅಧ್ಯಕ್ಷ ಪುನೀತ್ ಕೆರೆಹಳ್ಳಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್